ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್. ನಾನು ಈ ಲೋಟದಲ್ಲಿ 3 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಹಾಗೆ ಈ ಸಣ್ಣ ಲೋಟದಲ್ಲಿ ಅರ್ಧದಷ್ಟು ಮೆಂತ್ಯ, ಅದೇ ಲೋಟದಲ್ಲಿ ಈ ಸಣ್ಣ ಲೋಟದಲ್ಲಿ ಫುಲ್ ಭಾಗದಷ್ಟು ನಾನು ಉದ್ದನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ನಾನು ಇದನ್ನು ಮಾರ್ನಿಂಗ್ ನೆನೆ ಹಾಕ್ತಾ ಇದ್ದೀನಿ, ನೈಟ್ ಕಡಿಬೇಕಂತ ಹೇಳಿ. ದೋಸೆ ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ನೋಡಿ, ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ 4 ಪೀಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಆ ಬ್ರೆಡ್ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಂದು ಮುಷ್ಟಿ ಫುಲ್ ಆಗುವಷ್ಟು ನಾನು ಅವಲಕ್ಕಿಯನ್ನು ತಗೊಂಡು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಹಾಕ್ತಾಯಿದ್ದೀನಿ. 1 ನಿಮಿಷ ನೆನೆಸಿದರೆ ಸಾಕಿದು. ಹಾಗೆ ನಾನಿಲ್ಲಿ ಗ್ರೈಂಡರಿಗೆ ಮೊದಲು ನಾನಿಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ, ಯಾಕೆಂದರೆ ಸ್ವಲ್ಪ ಬೇಗ ನುಣ್ಣಗಾಗಲಿ ಅಂತ ಹೇಳಿ. ಅಕ್ಕಿ ಬೇಗ ನುಣ್ಣಗಾಗತ್ತಲ್ಲ, ಅದಕ್ಕೆ ಫಸ್ಟ್ ನಾನಿಲ್ಲಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಕಾಯಿ ತುರಿ ಹಾಕುವಾಗ ನಾನು ಇಲ್ಲಿ ನೀರು ಹಾಕ್ತಾಯಿಲ್ಲ, ಯಾಕೆಂದರೆ ಇದು ಉದ್ದಿನ ದೋಸೆ ಹದಕ್ಕೆ ತಕ್ಕೊಳ್ಬೇಕು ನಾವು. ಹಾಗಾಗಿ ಜಾಸ್ತಿ ನೀರು ಹಾಕಿಬಿಟ್ರೆ ತೆಳ್ಳಗಾಗಿಬಿಡುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೀವು ಏನು ದೋಸೆ ಅಂತ ಕೇಳ್ಬೋದು. ನಾನು ಇದಕ್ಕೆ ಹೇಳೋದೇ ಮಲ್ಲಿಗೆ ಹೂವಿನಂತೆ ದೋಸೆ ಇದು. ನೀವು ಮಲ್ಲಿಗೆ ಹೂವು ಅಂದರೆ ತುಂಬ ಸಾಫ್ಟಾಗಿರುತ್ತಲ್ಲ, ಹಾಗೆ ಈ ದೋಸೆನೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಯಾವುದೇ ಡೌಟ್ ಬೇಡ, ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ತುಂಬ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ನೋಡಿಲ್ಲಿ ಬ್ರೆಡ್ ಮತ್ತು ಅವಲಕ್ಕಿನೂ ಹಾಕಿದ್ದೀನಿ. ಹಾಗೆ ಮಾರ್ನಿಂಗ್ ನೆನೆ ಹಾಕಿದ್ದಂಥ ಅಕ್ಕಿ, ಮೆಂತ್ಯ ಮತ್ತು ಉದ್ದು ತೊಳೆದಿಟ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ನೀರು ಹಾಕಿ ಸ್ಟಾರ್ಟಿಂಗಲ್ಲೇ ತುಂಬ ನೀರು ಹಾಕಿ ರುಬ್ಲಿಕ್ಕೆ ಹೋಗಬೇಡಿ, ಗೊತ್ತಾಗತ್ತಲ್ಲ, ಹದ ನೋಡಿ ನೀರು ಹಾಕಿ ನೀವು. ಇದು ತುಂಬ ನುಣ್ಣಗಾದಮೇಲೆ ನಮಗೆ ಹದಕ್ಕೆ ಗೊತ್ತಾಗತ್ತಲ್ಲ, ಅದಾದಮೇಲೆ ತಕ್ಕೊಳ್ಬಿಡ್ಬೇಕು ಅಷ್ಟೇ. ತೆಗೆದ್ಬಿಟ್ಟು ಮಾರ್ನಿಂಗ್ ಇದನ್ನು ದೋಸೆ ಹೊಯ್ದಷ್ಟೇ. ತುಂಬ ಸಿಂಪಲ್ಲು. ನೋಡ್ತಾ ಇದ್ದೀರಲ್ಲ, ಇದು ಆಗಿದೆ ಈಗ. ನೋಡಿ, ಇಷ್ಟು ದಪ್ಪ ಇಟ್ಕೊಳ್ಳೇಬೇಕು ನಾವೀಗ, ಯಾಕಂದರೆ ಮಾರ್ನಿಂಗ್ ನಾವು ದೋಸೆ ಹೊಯ್ಯುವಾಗ ಹದ ನೋಡಿಬಿಟ್ಟು ನಮಗೆ ನೀರನ್ನು ಹಾಕ್ಕೊಳ್ಬೋದು. ಈಗಲೇ ನಾವು ಒಂದು ಸರಿ ನೀರನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮಾರ್ನಿಂಗ್ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ತೆಕ್ಕೊಂಡಿದ್ದನ್ನು ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಒಂದು ಕಡೆ ಮುಚ್ಚಿಟ್ಬಿಟ್ಟು ಬೆಳಿಗ್ಗೆ ತಗೊಂಡ್ರಾಯ್ತು. ನೋಡಿ, ಈಗ ಮಾರ್ನಿಂಗ್ ನಾನು ಈ ಥರ ಹಂಚನ್ನು ತೊಗೊತಾ ಇದ್ದೀನಿ, ಗೋಲವಾಗಿರುವಂಥ ಹಂಚು. ಮುಂಚೆ ಎಲ್ಲ ಇದನ್ನು ಮಣ್ಣಿಂದ ಯೂಸ್ ಮಾಡ್ತಿದ್ರು, ಈಗೆಲ್ಲ ಮಣ್ಣಿಂದೆಲ್ಲ ಕಡಿಮೆ ಇದೆಯಲ್ಲ, ಹಾಗಾಗಿ ಎಲ್ಲ ಕಬ್ಬಿಣ ಯೂಸ್ ಮಾಡ್ತಾರೆ. ನೋಡಿ, ಹಿಟ್ಟಾಗಿದೆ ಈ ಹದಕ್ಕೆ. ಸ್ವಲ್ಪ ಗಟ್ಟಿ ಇದೆ ಹಿಟ್ಟು, ಹಾಗಾಗಿ ನಾನು ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪವೇ ನೀರು ಹಾಕ್ಕೊಳ್ಳಿ, ಮತ್ತು ಅತಿಯಾಗಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಹಂಚು ಕಾದಿದೆ, ದೋಸೆ ಹೊಯ್ಯುವ. ಯಾಕೆ ಅಂದರೆ ಇದನ್ನು ಹೊಯ್ಯುವಾಗ ತುಂಬ ಇಂಪಾರ್ಟೆಂಟ್ ಏನಂತ, ಪೂರ್ತಿ ಕಡೆ ಸ್ಪ್ರೆಡ್ ಮಾಡಬಾರ್ದು. ಈ ಒಂದು ಹುಟ್ಟನ್ನು ಏನು ಹಾಕ್ತೀವಲ್ಲ ಮಧ್ಯಭಾಗದಲ್ಲಿ ಜಸ್ಟ್ ಸ್ಪ್ರೆಡ್ ಮಾಡಬೇಕಷ್ಟೇ. ಅಂದರೆ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಸ್ಪ್ರೆಡ್ ಮಾಡಿ. ಮತ್ತು ದೋಸೆ ಹೊಯ್ಯೋಕ್ಕಿಂತ ಮುಂಚೆನೇ ಎಣ್ಣೆ ಹಾಕ್ಕೊಳ್ಬೇಡಿ, ಇದು ಸುತ್ತ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಈ ದೋಸೆ ಇದೆ ಆ ಥರ. ಯಾಕೆ ಮುಂಚೆ ಎಣ್ಣೆ ಹಾಕಿದರೆ ಅದು ಸ್ಪ್ರೆಡ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಅಲ್ಲಲ್ಲೇ ಗಂಟು ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಮಕ್ಕಳಿಗೆ ಅಂತ ಹೇಳಿ ಎಲ್ಲ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರು, ಹಾಗೆ ವೆಜಿಟೇಬಲ್ಸ್ ಸಾಂಬಾರು ಯಾವುದಾದ್ರೂ ಚೆನ್ನಾಗಾಗುತ್ತೆ. ಸಾಂಬಾರು ಜೊತೆಗೆ, ಒಟ್ಟಿನಲ್ಲಿ ಸಾಂಬಾರು ಜೊತೆಗೆ ಚೆನ್ನಾಗಾಗುತ್ತೆ ಇದು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಬೆಳ್ಳಗೆ ಬಂದಿದೆ ಅಂತ. ನಿಜವಾಗ್ಲೂ ನಿಮಗೆ ಇದು ತಿನ್ನುವಾಗ ಮಲ್ಲಿಗೆ ಇಡ್ಲಿ ಅಂತ ನೀವು ಕೇಳಿರ್ಬೋದು. ಮಲ್ಲಿಗೆ ಇಡ್ಲಿಗಿಂತನೂ ಚೆನ್ನಾಗಿ ಬರುತ್ತೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಡೌಟೇ ಬೇಡ ಇದ್ರ ಬಗ್ಗೆ ನಿಮಗೆ. ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ನನ್ನ ಮಗಳಿಗೆ ಈಗ ದೋಸೆ ಅಂದರೆ ತುಂಬ ಇಷ್ಟ. ಅವಳಿಗೆ ನಾನು ತಗೊಂಡೋಗಿ ಕೊಡ್ತಾಯಿದ್ದೀನಿ. ಅವಳಿಗೆ ಬೇರೆ ಇವತ್ತು ಸ್ಕೂಲಿಗೆ ರಜೆ ಇದೆ. ಇಲ್ಲಿ ಭಾರಿ ಮಳೆ ಇರೋ ಕಾರಣ ಸ್ಕೂಲಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಅವಳಿಗೆ ತುಂಬ ಖುಷಿ ಆಗ್ತಾಯಿದೆ ದೋಸೆ ಕೊಟ್ಟಿದ್ದೆ. ನೋಡಿ, ಅವಳಿಗೆ ಖುಷಿ ಆಗ್ತಾಯಿದೆ, ತುಂಬ ಸೂಪರ್ ಇದೆ ಅಂತ ಹೇಳ್ತಾ ಇದ್ದಾಳೆ. ಅವಳು ಈ ದೋಸೆ ಆದರೆ ಖಂಡಿತ 2 ದೋಸೆ ಒಂದು ತಿಂತಾಳೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ತುಂಬ ಸಣ್ಣ ಬೆಂಕಿಯಲ್ಲಿ ಇಟ್ಕೊಂಡ್ರೆ ಸಾಕಿದು. ನೋಡಿ, ಒಳಗಡೆ ಎಲ್ಲ ಸಖತ್ತಾಗಿ, ನೋಡಲಿಕ್ಕೂ ತುಂಬ ಸಖತ್ತಾಗಿದೆ. ನೋಡಿ, ತುಂಬ ಸಾಫ್ಟಾಗಿದೆ. ನೀವು ಒಂದ್ಸರಿ ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು ಅಂತ ಕೇಳ್ಕೊತೀನಿ ನಾನು. ಟ್ರೈ ಮಾಡಿಬಿಟ್ಟು ನನಗೆ ನಿಜವಾಗ್ಲೂ ಕಮೆಂಟ್ ಮಾಡ್ತೀರಾ ನೀವು, ಅಷ್ಟು ಚೆನ್ನಾಗಿ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.